ನಾಳೆ ಜನವರಿ 18ನೇ ತಾರೀಕು ಮಾಘ ಅಮಾವಾಸ್ಯೆಯ ದಿನ ಯಾರಿಗೆಲ್ಲ ಮನಸ್ಸಿಗೆ ಅಶಾಂತತೆ ಇರುವಂಥದ್ದು, ಮನಸ್ಥಿತಿ ಸರಿ ಇಲ್ಲದೆ ಇರುವಂಥದ್ದು, ಯಾರೆಲ್ಲ ಮಾನಸಿಕ ಖಿನ್ನತೆಯಿಂದ ಬಳಲ್ತಾ ಇದ್ದೀರಾ ನೋಡಿ, ಅವರೆಲ್ಲರೂ ತಪ್ಪದೇನೆ ಈ ಒಂದು ಕೆಲಸವನ್ನು ಮಾಡಿ ನೋಡಿ. ಖಂಡಿತ ಒಂದು ಒಳ್ಳೆ ಚೇಂಜಸನ್ನು ಕಾಣ್ತೀರಾ. ಬನ್ನಿ ವಿಡಿಯೋನ ಶುರು ಮಾಡೋಣ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಧನ್ಯಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇನ್ನು ಈ ಒಂದು ವಿಡಿಯೋದಲ್ಲಿ ಜನವರಿ 18ನೇ ತಾರೀಕು ಮಾಘ ಅಮಾವಾಸ್ಯೆ ಅಥವಾ ಮೌನಿ ಅಮಾವಾಸ್ಯೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡೋಣ ಅಂತ ಹೇಳಿ ಬಂದಿದ್ದೀನಿ. ಮಿಸ್ ಮಾಡ್ತೇನೆ ವಿಡಿಯೋನ ಕೊನೆವರೆಗೆ ಸ್ಕಿಪ್ ಮಾಡ್ತೇನೆ ನೋಡಿ. ಹಾಗೆ ನಾನು ತಿಳಿಸಿರುವಂಥ ಕೆಲವೊಂದು ಪರಿಹಾರಗಳನ್ನು ಮಾಡಿ ಖಂಡಿತ ಲೈಫಲ್ಲಿ ತುಂಬ ಒಂದು ಗ್ರಾಸ್ಟಿಕ್ ಚೇಂಜಸನ್ನು ನೀವು ನೋಡ್ಬೋದು. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾಳೆ ಜನವರಿ 18ನೇ ತಾರೀಕು ಅತ್ಯಂತ ಶಕ್ತಿಶಾಲಿಯ ಅಮಾವಾಸ್ಯೆ, ವರ್ಷದ ಮೊದಲನೆಯ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಮಾಘ ಅಮಾವಾಸ್ಯೆಯ ತಿಥಿಯ ಪ್ರಾರಂಭ ಮತ್ತು ಅಂತ್ಯದ ಬಗ್ಗೆ ತಿಳಿಸ್ಕೊಡ್ತೀನಿ. ಇದೇ ತಿಂಗಳು 18ನೇ ತಾರೀಕು ಅಂದರೆ ನಾಳೆ ಮಧ್ಯರಾತ್ರಿ 12 ಗಂಟೆ 3 ನಿಮಿಷಕ್ಕೆ ಪ್ರಾರಂಭವಾಗಿ 19ನೇ ತಾರೀಕು 1 ಗಂಟೆ 21 ನಿಮಿಷಕ್ಕೆ ಅಮಾವಾಸ್ಯೆಯ ತಿಥಿ ಅಂತ್ಯವಾಗುತ್ತೆ. ಈಗ ಮಾಘ ಅಮಾವಾಸ್ಯೆಯ ದಿನ ಯಾವೆಲ್ಲ ಪುಣ್ಯ ಕಾರ್ಯಗಳನ್ನು ಮಾಡೋದ್ರಿಂದ ಒಳ್ಳೆ ಲಾಭಗಳನ್ನು ನಾವು ಪಡ್ಕೊಳ್ಬೋದು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಮಾಘ ಅಮಾವಾಸ್ಯೆಯ ದಿನ ನದಿ ಸ್ನಾನಗಳಿಗೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ಕೊಡಲಾಗುತ್ತೆ. ಸಾಧ್ಯ ಆಯಿತು ಅಂದರೆ ನದಿ ಸ್ನಾನಗಳನ್ನು ಮಾಡಿ ಪೂಜೆಯನ್ನು ಅರ್ಪಿಸಿ ದೇವರಿಗೆ ತುಂಬ ಒಳ್ಳೆ ಫಲಗಳನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಮಾಘ ಅಮಾವಾಸ್ಯೆಯ ದಿನ ದೇವರ ಪೂಜೆಯನ್ನು ಮಾಡಿ ನೀವು ಅರಳಿಕಟ್ಟೆಯ ಕೆಳಗಡೆ ತುಪ್ಪದ ದೀಪಾರಾಧನೆಯನ್ನು ಮಾಡೋದ್ರಿಂದ ಲಕ್ಷ್ಮೀ ದೇವರ ಕಟಾಕ್ಷವನ್ನು ನೀವು ಪ್ರಾಪ್ತಿಯಾಗಿಸ್ಕೊಳ್ಬೋದು. ಇನ್ನು ಆದಷ್ಟು ನಾಳೆ ಮಾಘ ಅಮಾವಾಸ್ಯೆಯ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆಗಲಿಲ್ಲ ಪೂರ್ತಿ ದಿನ ನಿಮಗೆ ಅಮಾವಾಸ್ಯೆ ಪೂಜೆ ಮಾಡಲಿಕ್ಕೆ ಅವಕಾಶ ಇರುತ್ತೆ, ನೀವು ಮಾಡ್ಬೋದು. ಯಾವುದೇ ಥರ ತಲೆನ ಕೆಡಿಸ್ಕೊಳ್ಬೇಡಿ. ಆಗಲಿಲ್ಲ ಅಂದರೆ ಗೋಧೂಳಿ ಸಮಯದಲ್ಲೂ ಕೂಡ ನೀವು ಪೂಜೆಯನ್ನು ಮಾಡಿ. ತಪ್ಪದೇ ನಾಳೆ ಯಾರೆಲ್ಲ ದೃಷ್ಟಿನ ನೇವಾಳಿಸ್ಕೊಂಡಿಲ್ವೋ ಖಂಡಿತ ನಾಳೆ ಅಮಾವಾಸ್ಯೆ ದಿನ ದೃಷ್ಟಿಯನ್ನು ನೇವಾಳಿಸ್ಕೊಳ್ಳಿ. ಸೊ ಗಾದೆ ಕೇಳೇ ಇರ್ತೀರ ನೀವೆಲ್ಲರೂ, ಜನದ ಕಣ್ಣಿಗೆ ಮರನೇ ಮೂರಿತ್ತಂತೆ. ಸೊ ಹಾಗಾಗಿ ಯಾವುದೇ ಥರ ಕೆಟ್ಟ ಜನಗಳ ದೃಷ್ಟಿ ನಿಮ್ಮ ಮೇಲೆ ಬಿದ್ದಿದ್ರೂ ಕೂಡ ಆ ದೃಷ್ಟಿ ಹೋಗಲಿ ಅಂತ ಹೇಳಿ ದೃಷ್ಟಿನ ನೇವಾಳಿಸ್ಕೊಳ್ಳಿ. ಈ ಒಂದು ಪರಿಹಾರವನ್ನು ಮಾಡಿ. ಇನ್ನು ಮೇಯ್ನಾಗಿ ಮಾನಸಿಕವಾಗಿ ಅಸ್ವಸ್ಥತೆಯಲ್ಲಿರೋರು, ನಮ್ಮ ಮನಸ್ಸಿನ ಸ್ಥಿತಿನೇ ಸರಿಯಿಲ್ಲ, ನಮ್ಮ ಸಮಯನೇ ಸರಿಯಿಲ್ಲ, ಅಥವಾ ನಮ್ಮ ಒಂದು ಟೈಮೇ ಚೆನ್ನಾಗಿಲ್ಲಪ್ಪ ಅಂತ ಹೇಳಿ ಯಾರೆಲ್ಲ ಅಂದ್ಕೊಳ್ತಾ ಇದ್ದೀರಲ್ಲ ನೋಡಿ, ಅವ್ರಿಗೆ ಇದು ಒಂದು ಗೋಲ್ಡನ್ ಟೈಮ್ ಅಂತಲೇ ಹೇಳ್ಬೋದು. ಈ ಪರಿಹಾರವನ್ನು ನೀವು ಯಾವುದೇ ಟೈಮಲ್ಲಿ ಬೇಕಾದರೂ ಮಾಡ್ಬೋದು. ಆದರೆ 10 ಗಂಟೆ ಸಾಯಂಕಾಲ 10 ಗಂಟೆ ಒಳಗಡೆ ಮಾಡಿ ಅಷ್ಟೇನೆ. ಬನ್ನಿ ಆ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ನೀವು ಅಮಾವಾಸ್ಯೆ ದಿನ ಯಾವುದಾದ್ರೂ ಸಮಯದಲ್ಲಿ ಸೈಲೆಂಟಾಗಿರುವಂತಹ ಒಂದು ಕಡೆ, ಒಂದು ಜಾಗದಲ್ಲಿ ಒಂದು ಮಣೆ ಅಥವಾ ಒಂದು ಮ್ಯಾಟ್ ಅಥವಾ ಒಂದು ಬಟ್ಟೆ ಯಾವುದಾದ್ರೂ ಒಂದು ಹಾಕ್ಕೊಂಡು ಕೂತ್ಕೊಂಡು 2 ನಿಮಿಷ ಕಣ್ಣು ಮುಚ್ಚಿ ನಿಮ್ಗೆ ಯಾವುದೆಲ್ಲ ವಿಚಾರಗಳು ನಿಮ್ಮ ಮನಸ್ಸಿಗೆ ನೋವನ್ನು ಕೊಡ್ತಾ ಇದ್ದಾವೆ ಅಥವಾ ನಿಮ್ಮ ಮನಸ್ಸಿಗೆ ಒಂದು ಇಷ್ಟ ಆಗದೇ ಇರುವಂತಹ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾವೆ, ಆ ಎಲ್ಲ ವಿಚಾರಗಳನ್ನು ಒಂದಷ್ಟು ವಿಚಾರಗಳನ್ನು ನೆನೆಸ್ಕೊಂಡು ಒಂದು ವೈಟ್ ಪೇಪರ್ ಮೇಲೆ ಬ್ಲೂ ಪೆನ್ನಲ್ಲಿ ಬರೆದು ಬಿಡಿ ನೀಟಾಗಿ. ಯಾವುದೆಲ್ಲ ವಿಚಾರಗಳು ನಿಮಗೆ ತುಂಬ ಮಾನಸಿಕವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾವೆ, ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡ್ತಾ ಇದ್ದಾವೆ, ಒಂದಷ್ಟು ವಿಚಾರಗಳು ಏನಿತ್ತು ಅಷ್ಟು ವಿಚಾರಗಳನ್ನು ಬರೆದು ಬಿಡಿ. ಅಷ್ಟು ವಿಚಾರಗಳನ್ನು ನೀಟಾಗಿ 2 ನಿಮಿಷ ಸಮಯವನ್ನು ತಗೊಂಡು ನಿಧಾನಕ್ಕೆ ಓದಿ. ಆ ವಿಚಾರಗಳನ್ನು ಓದಿ ಈ ಎಲ್ಲ ವಿಚಾರಗಳಿಂದ ನಾನು ಇವತ್ತು ಮುಕ್ತರಾಗ್ತಾ ಇದ್ದೀನಿ, ಈ ಎಲ್ಲ ವಿಚಾರಗಳಿಂದ ನಾನು ಇವತ್ತು ಮುಕ್ತಿಯನ್ನು ಪಡ್ಕೊಳ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಆ ಪೇಪರನ್ನು ಸುಟ್ಬಿಟ್ಟು ಕಮೋಡ್ಗೆ ಹಾಕಿ ಫ್ಲಶ್ ಮಾಡ್ಬೋದು. ಅಥವಾ ನೀರು ಚೆನ್ನಾಗಿ ಹೋಗ್ತಿರುತ್ತೆ ಅಲ್ಲ, ಅಲ್ಲಿ ನೀವು ಹಾಕ್ಬಿಟ್ಟು ಫ್ಲಶ್ ಮಾಡಿಬಿಡ್ಬೋದು. ಇಷ್ಟು ಮಾಡಾದ ನಂತರ ಕೈಕಾಲು ಮುಖವನ್ನು ತೊಳ್ಕೊಂಡು ನೀಟಾಗಿ ದೇವರಿಗೆ ಪೂಜೆಯನ್ನು ಮಾಡಿ. ನೆನಪಲ್ಲಿ ಇಟ್ಕೊಳ್ಳಿ, ಒಮ್ಮೆ ನಿಮಗೆ ಬೇಡದೇ ಇರುವಂತಹ ವಿಚಾರಗಳನ್ನು ಬರೆದು ನೀವು ಹೇಗೆ ಸುಟ್ಟಿ ಅದನ್ನು ಫ್ಲಶ್ ಮಾಡಿ ಕಳಿಸ್ತೀರೋ ಅದೇ ರೀತಿ ನೀವು ಯಾವುದೇ ಕಾರಣಕ್ಕೂ ಮತ್ತೆ ಆ ವಿಚಾರಗಳನ್ನು ನೆನಪಿಸ್ಕೊಳ್ಳಿಕ್ಕೆ ಹೋಗಬೇಡಿ. ಇದಿಷ್ಟು ಆದ ನಂತರ ನೀಟಾಗಿ ಕೈಕಾಲು ಮುಖವನ್ನು ತೊಳ್ಕೊಂಡು ದೇವ್ರ ಹತ್ರ ಹೋಗಿ ಪೂಜೆಯನ್ನು ಮಾಡಿ, ನನ್ನ ಒಂದು ಏನಿತ್ತು ನನ್ನೆಲ್ಲ ಕೆಟ್ಟ ಸಮಯವನ್ನು ನಾನು ಕಳೆದು ಒಳ್ಳೆ ಸಮಯಕ್ಕೆ ಕಾಲಿಡ್ತಾ ಇದ್ದೀನಿ, ನನ್ನ ಒಂದು ಮುಂದಿನ ಫ್ಯೂಚರ್ ಕನಸುಗಳು ಈ ಥರ ಇದ್ದಾವೆ, ಈ ಒಂದು ಗೋಲನ್ನು ನಾನು ತಲುಪಬೇಕು, ಇದಕ್ಕೆ ನಿಮ್ಮ ಒಂದು ಕೃಪಾದೃಷ್ಟಿ ಬೇಕು ಭಗವಂತ ಅಂಥೇಳಿ ಭಗವಂತನಲ್ಲಿ
10 ರಿಂದ 15 ನಿಮಿಷದವರೆಗೂ ಕೂತ್ಕೊಂಡು ನಿಧಾನಕ್ಕೆ ಭಗವಂತನ ಬಳಿ ನಿಮ್ಮೆಲ್ಲ ಸಕ್ಸಸ್ ಬಗ್ಗೆ ಎಲ್ಲ ಒಂದು ಒಳ್ಳೆ ಕಾರ್ಯಗಳ ಬಗ್ಗೆ ದೇವ್ರ ಹತ್ರ ಹೇಳ್ಕೊಂಡು ಒಂದು ಒಳ್ಳೆ ಖುಷಿ ಫೀಲ್ನ ಮಾಡಿ, ಈ ಕೆಲಸ ನಾನು ಮಾಡ್ತೀನಿ, ನನ್ನ ಕೈಲಾಗುತ್ತೆ, ನಾನು ಸಕ್ಸಸ್ ಆಗ್ತೀನಿ ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಪಾಸಿಟಿವ್ ವೈಬನ್ನು ನಿಮ್ಮ ಮನಸ್ಸೊಳಗಡೆ ತುಂಬಿಸ್ಕೊಳ್ಳಿ. ಅದಾದ ನಂತರ ನೀವೇ ನೋಡಿ ನಿಮ್ಮಲ್ಲಿ ಎಷ್ಟೊಂದು ಚೇಂಜಸ್ ಕಾಣುತ್ತೆ ಅಂತ ಹೇಳಿಬಿಟ್ಟು, ಇದಾದ ನಂತರ ನಾನು ಕಮ್ಮಿಂಗ್ ಡೇಸಲ್ಲಿ ನಾವು ಗೋಲನ್ನು ಸಕ್ಸಸ್ ಆಗಬೇಕು ಅಂದರೆ ಯಾವ ರೀತಿ ಎಲ್ಲ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು, ಯಾವ ರೀತಿ ಲೈಫ್ ರೂಟೀನ್ಗಳನ್ನ ಚೇಂಜ್ ಮಾಡ್ಕೊಳ್ಬೇಕು ಅಂತ ಹೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ಸೊ ತಪ್ಪದೇ ನೀವು ಕೂಡ ಈ ಒಂದು ಗುಪ್ತ ಪರಿಹಾರವನ್ನು ಮಾಡಿ ನೋಡಿ. ಖಂಡಿತ ಒಂದು ಒಳ್ಳೆ ಪಾಸಿಟಿವ್ ವೈಬ್ ಅನ್ನೋದು ನಿಮ್ಮಲ್ಲೇ ಕ್ರಿಯೇಟ್ ಆಗುತ್ತೆ. ಇದೇ ವಿಡಿಯೋಗೆ ಕಾಮೆಂಟ್ ಮಾಡಿ ಆಯಿತಾ, ಬಂದುಬಿಟ್ಟು ಏನು ಅನ್ನಿಸ್ತು ಈ ಒಂದು ಪರಿಹಾರವನ್ನು ಮಾಡ್ಕೊಂಡ್ಮೇಲೆ ಅಂತ ಹೇಳಿಬಿಟ್ಟು. ಇನ್ನು ನಾಳೆ ಹೆಸರೇ ಹೇಳೋ ಹಾಗೆ ಮೌನಿ ಅಮಾವಾಸ್ಯೆ ದಿನ ಆದಷ್ಟು 30 ನಿಮಿಷಗಳ ಕಾಲ ಆದರೂ ನೀವು ಮೌನ ವ್ರತವನ್ನು ಮಾಡೋದು ಒಳ್ಳೆ ಫಲಗಳನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಆದರೆ ನೀವು ದಿನಪೂರ್ತಿ ಮೌನವಾಗಿದ್ದು ಈ ಒಂದು ಅಮಾವಾಸ್ಯೆಯ ದಿನ ವ್ರತವನ್ನು ಮಾಡಿದರೆ ತುಂಬ ಒಳ್ಳೆಯ ಫಲಗಳನ್ನು ನೋಡ್ತೀರಾ ಅಂತಲೇ ಹೇಳ್ಬೋದು. ಇನ್ನು ನಾಳೆ ತಪ್ಪದೇ ಎಳ್ಳು ದೀಪಾರಾಧನೆಯನ್ನು ಮಾಡಲಿಕ್ಕೆ ಮರಿಬೇಡಿ, ತುಂಬ ಒಳ್ಳೆ ಫಲಗಳನ್ನು ಪಡಿತೀರಾ ಆ ದೀಪವನ್ನು ಆರಾಧನೆ ಮಾಡೋದ್ರಿಂದ. ಇನ್ನು ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಷ್ಟು ಮಾಹಿತಿನ ನಾನು ತಿಳಿಸಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ. ಎಲ್ಲರೂ ಹೈಪ್ ಬಟನ್ ಇರುತ್ತೆ, ಹೈಪ್ ಕೊಟ್ಟು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್ ಬಾಯ್ ಎಲ್ರಿಗೂ.